ಇವತ್ತು ನಮ್ಗೆ ಅಲ್ಟ್ರಾವೈಲೆಟಿನ್ ಕಾಲ್ ಬಂತು. ಇದು ಹೆಂಗಂತಂದ್ರೆ ಗಾದೆ ಮಾತೈತಿ, ಬತ್ತಲೆಯ ಪ್ರಪಂಚದಲ್ಲಿ ಬಟ್ಟೆ ಹಾಕೊಂಡವನ ಮಾನಗೇಡಿ ಅಂತೇಳಿ. ನಮ್ದು ನಶೀಬ್ ಇಂಥ ಖರಾಬ್ ಐತೆ ಅಂತಂದ್ರೆ ಈಗರ ಮಸ್ತ್ ಏನೇನೋ ಮಾತಾಡ್ಕೊಂತ ಮಸ್ತ್ ಮೋಟಿವೇಟೆಡ್ ಆಗಿ ಬಂದೆ. ಮಜಾ ಬರ್ತೈತಿಲ್ಲ, ಅದನ್ನ ತಗೊಂಡು ವಿಡಿಯೋ ಮಾಡಿ ಹಾಕಿದ್ರೆ ನೀವು ನೋಡಿರ್ತೀರಿ, ನಿಮಗೂ ಮಜಾ ಬರ್ತೈತಿ. ನಮ್ದು ನಶೀಬ್ ಮತ್ತೆ ಇನ್ನೊಂದ್ಸಲ ಎಲ್ಲ ಪಡಾಗೈತಿ ಅಂತಂದ್ರೆ ಎಸ್. ಸೊ ನಮ್ದು ತಿಂಡಿ ಅಂತ ತಿಂಡಿ ಅಂತಂದ್ರೆ I got the feeling we taking it all the way. I gotta get to the Hall of Fame. Been on the ground with a small delay. That's what it takes when you on your job. Hello everyone, welcome back to my new video. Hope you guys are doing good today. ಚುನಲಿಂಗ ಖುಷಿ ಆಗಿರಿ ಏನಾಗ್ತಾಯಿರಿ. ಇವತ್ತಿನ ದಿನ ಕ್ರೇಜಿ ಆಗೋದೈತಿ. ಯಾಕಂತಂದ್ರೆ ಇದು ನಂಗೆ ಓಲ್ಡ್ ಹಳೆ ದಿನದೊಳಗೆ ನಾ ಯಾವ ಟೈಪ್ ಆಫ್ ಕಾಂಟೆಂಟ್ ಮಾಡತ್ತಿದ್ದಲ್ಲ ಆ ಟೈಪ್ ಫೀಲ್ ಬರೋದೈತೆ ನನಗೆ. ಇವತ್ತು ಬಂದ ನೋಡ್ರಿ, ರಾಜ ಬಂದ. ರಾಜ 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 ಫುಲ್ ಗೊತ್ತಾಗೈತಿ ಅವ್ನಿಗೆ ನಾ ಹೊರಗೊಂಟೇನೆ ಅಂತೇಳಿ. ಮುಕ್ಲಿ ಮುಚ್ಕೊಂಡು ಮಕ್ಕೊಂಬಿಡಲ್ಲ, ಬೆಸ್ಟ್. ಹೊಸ ಬೆಡ್ ಐತಿ ಎಕ್ಸಿನಿಂದ, ಮುಕ್ಕೋಲಿ ಸುಮ್ಮನೆ. ಸೊ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಕಡೆ ಇವತ್ತೊಂದು ಬಾಕ್ಸ್ ಬಂದೈತಿ. ಯಾವ ಬಾಕ್ಸ್ ಬಂದೈತಿ ಅಂತಂದ್ರೆ ಅಲ್ತು ಪಲ್ತು ನಾರ್ಮಲ್ ಅನ್ಬಾಕ್ಸಿಂಗ್ ಬಾಕ್ಸ್ ಬಂದಿಲ್ಲ. ನಮ್ಮ ಕಡೆ ಯಸ್ ರೈನಾಕ್ಸಿನ್ ಬಾಕ್ಸ್ ಬಂದೈತಿ. ಐ ಥಿಂಕ್ ನೆಕ್ಸ್ಟ್ ಲೆವೆಲ್ ಐತಿ ಇದ್ರಾಗ. ಈಗ ನಾವು ಒಂದು ಐಟಮ್ ನಮ್ದೊಂದು ಹಳೇದೈತಿ, ಅದನ್ನು ತಗೋಬೇಕು. ಏನಪ್ಪ ಅಂತಂದ್ರೆ ತೋರಿಸ್ತೇನಂತ, ಸ್ಟೇ ಟ್ಯೂನ್ಡ್ ಆಗಿರ್ರಿ. ಸರಿ ಸರಿ ಎಸ್. I got the feeling we taking it all the way. I gotta get to the Hall of Fame. Been on the ground with a small delay. That's what it takes when you on your job. ಸೊ ಟೈಮ್ ಈಸ್ 11:20. ಈ ರೀತಿ ಫಿಕ್ಸ್ ಮಾಡೇನಿ. ಈಗ ಇದೇನಿತ್ತಲ್ಲ ನಮ್ಮದು ಟಾಪ್ ಬಾಕ್ಸ್ ಇತ್ತಲ್ಲ, ಆ ಚೈನೀಸಿನ ಟಾಪ್ ಬಾಕ್ಸನ್ನು ರಿಮೂವ್ ಮಾಡೇನಿ. ಆ್ಯಂಡ್ ಇಲ್ಲಿ ನಮ್ಮ ಕಡೆ ಐತಿದೆ, ದಿಸ್ ಈಸ್ ಹೆಕ್ಸಾಜೆಟಿದ್ ಟಾಪ್ ರ್ಯಾಕ್, ನಥಿಂಗ್, ಏನು ಬೇರೆ ಏನಿಲ್ಲ. ಇಲ್ಲ ಇದ್ರ ಮ್ಯಾಗ ನಾವು ಹೆಕ್ಸಾಜೆಟಿದ್ ಟಾಪ್ ಬಾಕ್ಸ್ ಹಾಕ್ಬೋದು, ಡೈರೆಕ್ಟ್ಲಿ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದು ನಾ ನೆಕ್ಸ್ಟ್ ಲೆವೆಲ್ ಹೊಡೆದೇನು ಬಿಡ್ರಿ. ಇದ್ರ ಮ್ಯಾಗ ನಾನು ಟಾಪ್ ಬಾಕ್ಸ್ ಹಾಕೊಂಡು 150 ತನ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಈಗ ನಾವು ಇದು ರೈನಾಕ್ಸ್ ಬಾಕ್ಸು ಮತ್ತು ದಿಸ್ ಮಡ್ಗಡ್ ತೊಗೊಂಡೊಂಟೇವಿ. ಇದು ಮಡ್ಗಡ್ ನೋಡ್ರಿ, ಕ್ವಾಲಿಟಿ ಅಂತೂ ಟಾಪ್ ನಾಚ್ ಐತಿದೆ. ಇದು ನಾ 6K IOM ಅಂತೇಳಿ ಐತಲ್ಲ ಬೆಂಗಳೂರಾಗ, ಅದರಲ್ಲಿಂದ ಆರ್ಡರ್ ಮಾಡಿದ್ದೆ. ಭಾಳ ವರ್ಸ್ಟ್ ಐತಿದೆ. ಇದ್ರ ಕ್ವಾಲಿಟಿ ನೋಡ್ರಿ ಸ್ವಲ್ಪ ಸರಿ ಇಲ್ಲ. ಆ್ಯಂಡ್ ಇದ್ರ ಕಲರ್ ಭಾಳ ಅಂದ್ರೆ ಭಾಳ ಜಲ್ದಿನ ಫೇಡ್ ಆಗ್ತಿದೆ. ಆರೆಂಜ್ ಇದ್ದಿದ್ದು ಭಾಳ ಲೈಟಿಗೆ ಆಗ್ಬಿಟ್ಟೈತಿ ಬಿಸಿಲಿನ ಸಂಬಂಧ. ಇದು ವೈಟ್ ಐತಿ ಹೆಂಗಿದ್ರು. ಆ್ಯಂಡ್ ಇದ್ರದ್ದು ಬಿಲ್ಡ್ ಕ್ವಾಲಿಟಿನೂ ಮಸ್ತ್ ಐತಿ. ಈಗ ನಿಮಗೆ ಎತ್ತರ ಪತ್ರ ಕಾಣ್ತಿರ್ತೈತಿ ನಮ್ಮ ಗಾಡಿ. ಇಲ್ಲಿ ನೋಡ್ರಿ, ಸ್ಟಿಕ್ಕರ್ ಎಲ್ಲ ಬಿಸಿಲಿನ ಸಂಬಂಧ ಈ ರೀತಿ ಆಗೈತಿ. ಆಬ್ವಿಯಸ್ಲಿ ಇಷ್ಟು ಟೈಮ್ ಆಗೈತಲ್ಲ. ಮತ್ತು ವಿ ಆರ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್. ಸ್ಲೋಲಿ ನಾ ಲೈಫ್ ಒಳಗಿನ ಥಿಂಗ್ಸ್ ಒನ್ ಬೈ ಒನ್ ಫಿಕ್ಸ್ ಮಾಡತ್ತೀನಿ. ಮತ್ತು ಅವು ಕಿರಿಕಿರಿ ಕೊಡಬಾರ್ದು ಅಷ್ಟೇ. ನೀವು ಕಮೆಂಟ್ ಮಾಡ್ತಿರ್ತೀರಿ, ಎದಕ್ಕೆ ಮೋಟೋ ವ್ಲಾಗ್ ಮಾಡವಲ್ಲ, ಟ್ರಾವೆಲ್ ವ್ಲಾಗ್ ಮಾಡವಲ್ಲ, ಸುಮ್ಮನೆ ಫಾಲ್ತುಗಿರಿ ಮಾಡತ್ತಾನ, ಅದಾಗವಲ್ದು ಇದಾಗವಲ್ದು ಅಂತೇಳಿ. ಅಲ್ಲ, ನನಗೆ ಮಜಾ ಬರೋಂಗಿಲ್ಲ ಮೋಟೋ ವ್ಲಾಗ್ ಮಾಡೋಕ್ಕೆ, ಟ್ರಾವೆಲ್ ಮಾಡೋಕ್ಕೆ. ಮಜಾ ಬರ್ತೈತಿಲ್ಲ. ಅದನ್ನು ತೊಗೊಂಡು ವಿಡಿಯೋ ಮಾಡಿ ಹಾಕಿದ್ರೆ ನೀವು ನೋಡಿರ್ತೀರಿ, ನಿಮಗೂ ಮಜಾ ಬರ್ತೈತಿ. ನನಗೆ ಹಾಕಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಗ್ರೋ ಹಾಕ್ಕಾರ, ನನಗೆ ರೊಕ್ಕ ಬರ್ತೈತಿ. ನನಗೆ ಇರ್ತೈತಿಲ್ಲ, ನನಗೂ ಇರ್ತೈತಿ. ಬಟ್ ಕಾರಣಾಂತರಗಳಿಂದ ಅವು ಆಗ್ತಿರಂಗಿಲ್ಲ. ಸೊ ಆ ರೀಸನ್ನಿಗೆ ಏನೋ ಒಂದು ಆಗ್ತಿರ್ತೈತಿ. ಈಗ ಅದು ಎಲ್ಲ ಬಿಟ್ಬಿಡೋಣ ಒಂದು ಸೈಡಿಗೆ. ಈಗ ಬಿಟ್ಟು ಇನ್ಮ್ಯಾಗ್ಲಿಂದ ಚಲೋ ಹೊಸ ಚಾಲು ಮಾಡೋಣ ಅಂತ ನಾ ಅದಂದಲ್ಲ ಆಗಳೆ. ನಂಗೆ ಹಿಂಗೆ ಓಲ್ಡ್ ವೈಬ್ಸ್ ನನಗೆ ಬರತೈತಿ ಒಳಗಡೆಯಿಂದ. ಸೊ ಅದನ್ನು ನಾನು ನಿಮಗೂ ಆ ರೀತಿ ಫೀಲ್ ಮಾಡಿಸ್ತೀನಿ ನಂದು ವಿಡಿಯೋಸ್ ಥ್ರೂ. ಪ್ರಾಪರ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡತ್ತೀರಿ ನನ್ನ ಕಡೆಯಿಂದ, ನೀವೇನು ನೋಡ್ತಿದ್ದೀರಿ ನನ್ನ ಕಡೆಯಿಂದ, ನೀವು ಎದಕ್ಕೆ ನನಗೆ ಫಾಲೋ ಮಾಡಿರಿ, ನೀವು ನನಗೆ ಎದಕ್ಕೆ ಲೈಕ್ ಮಾಡ್ತಿದ್ರಿ. ಸೊ ಅದೆಲ್ಲನೂ ಅದೇ ಮುದ್ದ ಇಟ್ಕೊಳ್ಳೋಣ ಅಂತ, ಬೇರೆ ಏನು ದೂಸರ ಮಾತಾಡಬೇಡ. ಎಕ್ಸ್ಪಲ್ಸ್ ಒಳಗೆ ಭಾಳ ಅಡ್ಡಾಡ್ತಿದ್ದೆ ನಾನು. ಈಗ ಬೈಕ್ ತೊಗೊಂಡ ಮ್ಯಾಗಿಂದ ಅದು ಬಂದಿದ್ದಿಲ್ಲ. ಅದು ಟ್ರೈ ಮಾಡಿದೆ ನಾನು, ನಂದು 100% ನಾ ಕೊಡೋಕ್ಕಾಗಲಿಲ್ಲ. ಈಗ ನಾವು ಅದನ್ನು ರೀಚ್ ಆಗೋಣಂತೆ ನಿಮ್ಮ ಬೆಂಬಲದಿಂದ. ಯೂಶ್ವಲಿ ನಮ್ಮ ಹುಬ್ಬಳ್ಳಿ ಧಾರವಾಡದ ವೆದರ್ ನೋಡ್ರಿಲ್ಲ ವಿಚಿತ್ರ ಐತಿ. ಇವತ್ತು ಬೆಳಗ್ಗೆಯಿಂದನೂ ಬೆಳಗ್ಗೆ ಫುಲ್ ಕೋಲ್ಡ್ ಇರ್ತೈತಿ, ಆಮೇಲೆ ಫುಲ್ ಬಿಸಿಲು ಇರ್ತೈತಿ. ಇವತ್ತು ಸ್ವಲ್ಪ ಬಿಸಿಲು ಐತಿ, ಸ್ವಲ್ಪ ಮಾಡು ಐತಿ. ಇವತ್ತು ಯಾಕೆ ಮಳೆ ಹೊಡೆಯೋಂಗೆ ಫೀಲ್ ಬರತೈತಿ, ಬಟ್ ಮಳೆ ಏನು ಹೊಡೆಯಲಿಕ್ಕಿಲ್ಲ. ಈ ಕಡೆ ಎಲ್ಲ ಸ್ವಲ್ಪ ಕ್ಲಿಯರ್ ಐತಿ. ಇಲ್ಲೇ ಮಾಡ ಭಾಳ ಐತಿ, ಅತಿ ಪರಿಣಾಮ ಮಾಡ ಭಾಳ ಐತಿ. ನಾರ್ಮಲ್ ಸಾರ್ವಜನಿಕರಿಗೆ ಓಡಾಡಕ್ಕೆ ಇಷ್ಟು ರೋಡ್ ಐತಿ. BRTCಗೆ ಅಷ್ಟು 2 ಲೇನ್ ಅದಾವು. ಅದ್ರಾಗೂ ನಮ್ಮವ್ರು ಹೋಗ್ತಿರ್ತಾರೆ ಅವಾಗವಾಗ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲೇ ಪಾರ್ಕಿಂಗು ಮಾಡ್ತಿರ್ತಾರೆ. ಹಂಗೆ ಟ್ರಕ್ಕು ಇರ್ತಾವೆ, ಇಲ್ಲೇ ದೊಡ್ಡ ದೊಡ್ಡ ಏನಂತ ಟೆಂಪೋನು ಇರ್ತಾವೆ, ಎಲ್ಲನೂ ಇರ್ತಾವೆ, ರೋಡ್ ಮ್ಯಾಗನೇ ಇರ್ತಾವೆ. ಇದು ಮತ್ತು ದೊಡ್ಡದು ಹುಬ್ಬಳ್ಳಿ ಧಾರವಾಡ ಕನೆಕ್ಟ್ ಮಾಡೋದು ಹೈವೇ ಇದೆ. ಇಂಥವು ನೋಡ್ರಿಲ್ಲೇ ಇಂಥವೆಲ್ಲ ಆಗ್ತಿರ್ತಾವೆ ಇಲ್ಲೆಲ್ಲ. ಓ ಸರ್ ಫೋನ್ನಾಗ ಅದಾರಲ್ಲ, ನಂಗೆ ಅದೇ ತಿಳಿಯಂಗಿಲ್ಲ.
ಲೈಸೆನ್ಸ್ ಇಶ್ಯೂ ಮಾಡೋರದ್ದು ಪ್ರಾಬ್ಲಮ್ ಅನ್ನಿಸ್ಬಿಡ್ತೈತೆ ನನಗೆ. ನೀವು ಲೈಸೆನ್ಸ್ ಕೊಡಾಕ ಒಂದು ಸ್ಟ್ರಿಕ್ಟ್ ಒಂದು ಫಾರ್ಮ್ಯಾಟ್ ಇಟ್ರಿ ಅಂದ್ರೆ ಅವ್ರಿಗೆ ಅರ್ಥ ಆಕೈತೆ ಅವಾಗ ಏನು ಯೂಸ್ ಮಾಡ್ಬೇಕು, ಎತ್ತಾಗ ಇಂಡಿಕೇಟ್ ಇಲ್ಲಾರ್ದನ ಹಂಗೆ ಹೊಡಿತಾನೆ ಇವ, ಇಷ್ಟು ದೊಡ್ಡ ವೆಹಿಕಲ್ ಆದ್ರೂ ಹಂಗೆ ಓವರ್ಟೇಕ್ ಹೊಡಿತಾನ. ಆಮೇಲೆ ರೈಟ್ ಲೈನ್ ಒಳಗೆ ಇವೆಲ್ಲ ನೋಡೋ ನಾವು ನಾನಾ ಇಲ್ಲ. ಇದು ಹೆಂಗಂತಂದ್ರೆ ಗಾದೆ ಮಾತೈತಿ, ಬತ್ತಲೆಯ ಪ್ರಪಂಚದಲ್ಲಿ ಬಟ್ಟೆ ಹಾಕೊಂಡವನ ಮಾನಗೇಡಿ ಅಂತೇಳಿ. ಅದು ಆಕೈತಿ ಇಲ್ಲಿ ಹೇಳ್ಬೇಕಂತಂದ್ರೆ. ಇಲ್ಲಿ ಹೆಲ್ಮೆಟ್ ಹಾಕೊಂಡಿರ್ತಾರ, ಯಾರೋ ಒಬ್ರು ಏನೋ ಒಂದು ತಪ್ಪು ಮಾಡಿರ್ತಾರ, ಅದಕ್ಕೆ ಇನ್ನೊಬ್ರು ಪಶ್ಚಾತ್ತಾಪ ಪಡ್ತಿರ್ತಾರ. ನಂದು ಆಕ್ಸಿಡೆಂಟ್ ಆಗಿತ್ತು, ಅದರೊಳಗೆ ನಂದು ಏನು ತಪ್ಪ ಇದ್ದಿದ್ದಿಲ್ಲ, ಇನ್ನೊಬ್ಬೊಂದು ತಪ್ಪಿತ್ತು. ಬಟ್ ಸ್ಟಿಲ್ ಐ ಸಫರ್ಡ್. ಅದರಿಂದ ಉಲ್ಟಾ ನನಗೆ ಲಾಸ್ ಆಯ್ತು ಆ್ಯಂಡ್ ಟೈಮ್ ವೇಸ್ಟ್ ಆಯ್ತು, ರೊಕ್ಕನೂ ಹೋಯ್ತು. ಬಟ್ ಏನಿಲ್ಲ ಇಲ್ಲ. ವಾಟ್ ಯು ಕಾಲ್ ದಿಸ್ ಇಸ್ ಕಾಲ್ಡ್ ಸಿಸ್ಟಮ್ ಫೇಲ್ಯೂರ್. ಸಿಸ್ಟಮ್ ಈಸ್ ನಾಟ್ ರನ್ನಿಂಗ್ ಅಕಾರ್ಡಿಂಗ್ ಟು ದ ಸಿಸ್ಟಮ್. ಸೊ ನಾವು ಇವತ್ತೆಲ್ಲ ಹೊಂಟೇವೆ ಅಂತಂದ್ರೆ ಸಬಿಲಣ್ಣ ಗರಾಜಿಗೆ ಹೊಂಟೇವಿ, ಹೊಸೂರಿಗೆ ಹೊಂಟೇವಿ ಈಗ. ಆ್ಯಂಡ್ ನೀವು ವಿಡಿಯೋ ನೋಡಾದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಎಲ್ಲ ನಾವು ರೈಡ್ ಹೋಗ್ಬೋದು ಅಂತೇಳಿ ಅದನ್ನು ಕಮೆಂಟ್ ಮಾಡಿರಿ. ಫಸ್ಟ್ ಸಣ್ಣ ಪುಟ್ಟ ರೈಡ್ ಮಾಡೋಣ ಅಂತ. ನಾನು ನಿಮಗೆ ಮತ್ತೆ ದೊಡ್ಡ ಪ್ರಾಮಿಸ್ ಮಾಡೋಕೆ ಹೋಗಿಲ್ಲ. ಪ್ಲ್ಯಾನ್ಸ್ ಎಲ್ಲ ಮಾಡಿಟ್ಟಿದ್ದದಾವೆ, ಅವನು ಬುಕ್ ಬರೆದಿಟ್ಟೀನಿ, ಅವನ್ನ ತೆಗೋಣಂತ ಒನ್ ಬೈ ಒನ್. ಈಗ ನಾವು ಸ್ಮಾಲ್ ರೈಡ್ಸ್ ಮಾಡೋಣಂತ. ಬಾಡಿ ಯೂಸ್ ಟು ಆಗ್ಬೇಕು, ಬಾಡಿನೂ ಫಿಟ್ ಆಗ್ಬೇಕು, ಆ್ಯಂಡ್ ನಿಮಗೂ ಅದೊಂದು ಮಜಾ ಬರಬೇಕು. ಲೈಕ್ ಕಮೆಂಟ್ ಮಾಡೋದು ನಿಮ್ಮ ಜವಾಬ್ದಾರಿ. ಚಲೋ ಕ್ವಾಲಿಟಿ ಕಾಂಟೆಂಟ್ ಜೊತೆ ಮಜಾ ಕೊಡೋದು ನಂದು ಜವಾಬ್ದಾರಿ. Nah, we not gonna fall today. Like, nah, we not gonna fall today. Like, oh, yeah, beanie up Scotty, we going up crazy, yeah, me and my posse. When it's time to get it, we body to body, cause bodies get left when we leave the party. Don't get me started, don't make me get out of character, that make you turn to a target. Dearly departed, making a scene like Martin, we up in the scores in the morning. ಭಾಳ ಕೆಲಸ ಇಲ್ಲ. ಎಲ್ಲಿ ತೋರಿಸಿರಲ್ಲ ಪಾರ್ಸಲ್ ಓಪನ್ ಮಾಡೋಣ ಅಂತ ಬಂದ್ವಿ. ಇಲ್ಲೇ ಲೈಕ್ ಬಿಲ್ ಬೇಡ ನಮ್ಗೆ, ಬಬಲ್ ಡ್ರಾಪ್ ಬೇಡ ನಮ್ಗೆ. ನೋಡ್ಬೋದು ನಾ ಏನು ತರ್ಸೇನಪ್ಪ ಅಂತಂದರೆ ರೈನಾಕ್ಸಿಂದ ಡಿಫೆಂಡರ್ ಎಡಿಷನಿಂದ ನಕಲ್ ಗಾರ್ಡ್ ತರ್ಸೀನಿ. ನಮ್ಮ ಇದ್ರಾಗ 2 ಪ್ರೊಟೆಕ್ಟಿವ್ ಶೌಡ್ ಬರ್ತಾವೆ, ಅಂದರೆ ಲೆಫ್ಟ್ ರೈಟ್ ಇದು ಬರ್ತೈತಿ. ಆ್ಯಂಡ್ ಇದು ವಿಂಡ್ ಡಿಫ್ಲೆಕ್ಟರ್ ಮ್ಯಾಗ್ ಏನೈತಲ್ಲ ದಿಸ್ ಪೋರ್ಷನ್ ಬರ್ತೈತಿ. ಆ್ಯಂಡ್ ಇದು ಪ್ರೊಟೆಕ್ಟಿವ್ ಸ್ಲೈಡರ್ ಇದು ಪಾರ್ಟ್ ಐತಿ. ಆ್ಯಂಡ್ ಅಲ್ಯೂಮಿನಿಯಂ ಸ್ಪೈನ್, ಅಂದರೆ ಮೇನ್ ಆ್ಯಕ್ಚುಯಲ್ ಫ್ರೇಮ್ ಇರ್ತದಲ್ಲ ಅದು ಫ್ರೇಮ್. ಇವು ಕ್ಲ್ಯಾಂಪ್ಸ್ ಇಲ್ಲೇ ಕೂಡ್ತಾವಲ್ಲ ಅದಿರುತ್ತೆ. ಆ್ಯಂಡ್ ರಿಕ್ವೈರ್ಡ್ ಅವು ಅದಾವ ತೆಗೆ ತೋರಿಸ್ಬಿಡೋಣ ಅಂತದಕ್ಕೆ ಫುಲ್ಲ ವೇಟ್ ಮಾಡೋದು. ಈ ರೀತಿ ಬ್ಲ್ಯಾಕ್ ಬಾಕ್ಸ್ ಒಳಗೆ ಬರ್ತೈತಿ. ಡಿಫೆಂಡರ್ ಪ್ರೋ ಹ್ಯಾಂಡ್ ಗಾರ್ಡ್ಸ್ ಈ ರೀತಿ ಪಿಕ್ಚರ್ ಐತಿ. ಆಲ್ ಬ್ಲ್ಯಾಕ್ ಐತಿ ಆ್ಯಂಡ್ ವೈಟ್ ಬ್ಲ್ಯಾಕ್ ಐತಿ. ಸೊ ನಾವು ವೈಟ್ ಬ್ಲ್ಯಾಕ್ ತೊಗೊಂಡಿದ್ದೆ. ಇದ್ರಾಗ ಆರೆಂಜು ಬರ್ತೈತಿ, ಬಟ್ ಇವೆರಡು ಸ್ಟಾಕ್ ಇದ್ದಿದೆ. 6400 ಐತಿ. ಸೊ ಇದನ್ನು ನಾವು ಅನ್ಬಾಕ್ಸ್ ಮಾಡೋಣ ಅಂತ. ಎಲ್ಲ ಐತು ಮರ ಇದೆ, ಹೆಂಗೆ ಇದು ಓಪನ್ ಮಾಡೋದು? ಓ ಇಲ್ಲ ಐತಾನ. ಎಸ್, ಅಂದ್ರೆ ಈ ರೀತಿ ಒಂದು ರೀತಿ ಶೂ ಬಾಕ್ಸ್ ಇದ್ದಂಗೆ ಐತಿ. ವಾವ್, ಇದು ಮೌಂಟಿಂಗ್ ಕಿಟ್ ಅಂತ ಈ ರೀತಿ ಇಟ್ಟಾರ ಇಲ್ಲ. ಫಸ್ಟಿಗೆ ಕ್ವಾಲಿಟಿ ನೋಡಿದ್ರೆ ಚಲೋ ಐತಿ. ಶೇಪ್ನ ದೊಡ್ಡದಿರ್ತದೆ ಅಂತ ಮಾಡಿದೆ. ಬಟ್ ಎಕ್ಸಾಂಪಲ್ ನನ್ನ ಕೈ ಇದೆ ಇಷ್ಟ ಐತಿ. ಎಸ್, ಸೊ ಇತ್ತಿದ್ವಿ, ಇತ್ತಿಂದ ಈ ರೀತಿ ತಿಕ್ನೆಸ್ ಐತಿ ನೋಡ್ರಿ. ಅವ್ರು ಆಲ್ರೆಡಿ ಫಿಟ್ಟೆಡ್ ಕೊಟ್ಬಿಟ್ರ, ಇಲ್ಲೊಂದು ಫಿಟ್ ಮಾಡ್ರ, ಇಲ್ಲೊಂದು ಫಿಟ್ ಮಾಡ್ರ. ಬಟ್ ನನಗೆ ಇದು ಲೂಸ್ ಏನಿತ್ತು, ಇದು ಲೂಸ್ ಅನ್ನಿಸ್ತು ನನಗೆ. ಇದು ನೋಡ್ರಿ, ಫಕ್. ಓ ಶಿಟ್, ಬ್ರೇಕ್ ಆಗಿಬಿಟ್ಟೈತಲ್ಲ, ಇದು ಮುರ್ದ ಬಿಟ್ಟೈತದು. ನಮ್ದು ನಶೀಬ್ ಇಂಥ ಖರಾಬ್ ಐತೆ ಅಂತಂದ್ರೆ ಈಗಾರ ಮಸ್ತ್ ಏನೋ ಮಾತಾಡ್ಕೊಂತ ಮಸ್ತ್ ಮೋಟಿವೇಟೆಡ್ ಆಗಿ ಬಂದೆ ಪಾಠ ಹಾಕ್ಸ್ಬೇಕಂತೇಳಿ. ಅವನು ಇದು ಡ್ಯಾಮೇಜ್ ಬಂದ್ಬಿಟ್ಟೈತಿ. ಈಗ ಏನು ಮಾಡ್ಬೇಕು? ಇದೇನು ಇದು ವಿಂಡ್ ಡಿಫ್ಲೆಕ್ಟರ್ ಅಲ್ಲಿ ಕನೆಕ್ಟೆಡ್ ಇರ್ತೈತಲ್ಲ, ಅದು ನಾನು ನಿಮ್ಗೆ ತೋರಿಸಿದ್ನಲ್ಲ, ಅದು ಲಾಸ್ಟ್ ಫೋಟೋಸ್ ಹಾಕ್ತಾನಂತ. ಅದು ಡ್ಯಾಮೇಜ್ ಬಂದ್ಬಿಟ್ಟೈತಿ. ಈಗ ಅದನ್ನ ಅವರಿಗೆ ಟಿಕೆಟ್ ರೇಸ್ ಮಾಡೀನಿ. ಕಾಲ್ ಮಾಡಿದೆ, 2-3 ಸಲ ಕಾಲ್ ಮಾಡಿದೆ, ಹತ್ತಲಿಲ್ಲ. ಆಮೇಲೆ ಒಂದು ಸಲ ಹತ್ತಿದ್ದು ಕನೆಕ್ಟ್ ಆಗಿಂದ ಅವ್ರು ಏನು ಹೇಳ್ತಾರೆ, ನಾವು ಈ ಪ್ರಾಡಕ್ಟ್ ಫಸ್ಟ್ ಅವ್ರು ಕಳಿಸಿರೋ ಪ್ಯಾಕೇಜಿಂಗ್ ಐತಲ್ಲ ಅದನ್ನು ಅವ್ರು ವೆರಿಫೈ ಮಾಡ್ತಾರಂತೆ. ಆಮೇಲೆ ನಮಗೆ ಅದು ರಿವರ್ಟ್ ಮಾಡ್ತಾರಂತೆ. ಅವ್ರು ನಮಗೆ ಅಡ್ರೆಸ್ ಕಳಿಸ್ತಾರಂತೆ. ಅದೆಲ್ಲ ವೆರಿಫೈ ಆಗಿತ್ತು ಅಂತಂದರೆ ಅವ್ರ ಅಡ್ರೆಸ್ ಕಳಿಸಿದ್ಮ್ಯಾಗ ನಾ ಈ ಐಟಮ್ನ ಅವ್ರಿಗೆ ಕಳಿಸ್ಬೇಕಂತೆ. ಅವ್ರಿಗೆ ಕಳಿಸಿಂದ ಅದನ್ನು ವೆರಿಫೈ ಮಾಡಿ ಅವ್ರು ನನಗೆ ಇನ್ನೊಂದು ಐಟಮ್ ಕಳಿಸ್ತಾರಂತೆ. ಅದು ತಿಳಿಯಂಗಿಲ್ಲ, ಇಲ್ಲೇ ಡಿಲೇ ಆಗುತ್ತೆ. ಅದಕ್ಕೆ ಈಗ ನಾನು ಇದು ನಕಲ್ ಗಾರ್ಡ್ ಅಂತ ತೆಗೆದುಬಿಟ್ಟೇನಿ. ಇದು ಗೊತ್ತಾಗ್ಬಿಟ್ಟೈತೆ ನಿಮ್ಗೆ. ಇದೊಂದು ತೆಗ್ಸಾತೀನಿ, ಇದು ತೆಗಿಸಿ ಅದನ್ನು ಹಾಕ್ಸೋಣ. ಏನು ಹಾಕೈತೆ ಮಾಡೋದು, ಒಟ್ಟು ಎಷ್ಟು ಹಾಕೈತೆ ಅಷ್ಟು ಮಾಡೋದು. ಹೋಗಿದ್ದು ದೇವ್ರಿಗೆ ಬಿಟ್ಟಿದ್ದು ನೋಡ್ರಿ. ಎದಕ್ಕೆ ಮಾಡಂಗಿಲ್ಲ ವ್ಲಾಗ್ ಅಂತಂದ್ರೆ ಇಂಥವು ಹಾಕಿರ್ತಾವ, ಬರೀ ಇಂಥವು ಆಗಿ 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 ತಲ್ಲಿ ಅನ್ನೋದು ಹಾಪ್ ಆಗ್ಬಿಟ್ಟೈತಿ. Got the feeling we taking it all the way. I gotta get to the Hall of Fame. Been on the ground. ನಮ್ದು ನಶೀಬ್ ಮತ್ತು ಇನ್ನೊಂದ್ಸಲ ಎಲ್ಲ ಫಡ ಆಗೈತಿ. ಏನಪ್ಪ ಅಂತಂದ್ರೆ ಇದು ತೆಗೆದ್ವಿ,
ಇದು ಹಿಂಗೆ ಕುಂತಿತ್ತ ಹಿಂಗಿತ್ತು, ಇವೆರಡು ಹಿಂಗೆ ಇವು ಅಲೈನ್ ಆಗಿದ್ವು. ಹಾಂ, ಇದು ಹಿಂಗೆ ಕರೆಕ್ಟ್ ಕುಂತಿತ್ತು, ತೆಗದಿಂದ ಇದು ಇವು ಹೊರಗಡೆ ಇದ್ವು. ಇದು ಕುಂದ್ರಕ್ಕೆ ಹಾಕಿದ್ದಿಲ್ಲ, ಎದ್ರ ಸಂಬಂಧ ಇಲ್ಲೊಂದು ಲೈಟ್ ಇತ್ತು. ಇಲ್ಲೇನೈತಲ್ಲ ನಿಮಗೆ, ಇಲ್ಲಿಂದ ಹಿಂಗೆ ಕೆಳಗೆ ಬಂದು ಲೈಟ್ ಇತ್ತು. ಇದು ಹಂಗೆ ಕುಂದ್ರಸಕ್ಕೆ ಬೇರೆ ಆಪ್ಷನೇ ಇಲ್ಲ, ಇಲ್ಲೇ ಕುಂದ್ರಿಸ್ಬೇಕಿತ್ತು, ಹೈಟ್ ಇತ್ತು. ಸೊ ಈಗ ಇದನ್ನು ಕುಂದ್ರಿಸ್ಬೇಕು. ಇದನ್ನು ಕುಂದ್ರಿಸಿಲ್ಲ ಅಂತಂದ್ರೆ ಇದು ಹಿಂಗೆ ಕಾಣ್ಬಿಡ್ತೈತಿ. ಸೊ ಅದಕ್ಕೆ ಇದು ಇತ್ತಲ್ಲ, ಇದನ್ನು ತರಿಸಿ ಹಾಕ್ಸಿದ್ಮೇಲೆ ಇದನ್ನು ತೆಗೆಸಿಟ್ಟೆ ನಾನೀಗ. ಒಂದು ಹಾಕ್ಸಾಕ್ ಹೋಗಿ ಇನ್ನೊಂದು ತೆಗೆಸಿಟ್ಟೇನೆ ಈಗ. That's what it takes when you on your job. I'm working till everything fall in place. Like nah. ಓಕೆ, ಫೈನಲಿ ಒಂದು ಕೆಲಸ ಮುಗಿದೈತಿ. ಅದು ಅಂತಂದ್ರೆ ನಮ್ಮದು ಇದು ಮಡಗಡ ಇದು ತೆಗೆಸ್ತೀನಿ. ಇದನ್ನು ಇಲ್ಲೇನು ನಾವು ಲೈಟಾಗಿ ಕುಂದಿರ್ಸ್ಬೇಕಂತಿತ್ತಲ್ಲ, ಇದು ಅದೇ ಇಲ್ಲ. ಈಗ ಅದು ಒಳಗೆ ಇಟ್ಕೊಂಡೇವಿ, ಬ್ಯಾಗ್ ಒಳಗೆ ಉಳ್ಕಿದ್ದೆಲ್ಲ ಇಟ್ಕೊಂಡೇವಿ. 4 ಪಾರೆಂಟ್ಸ್ ಒಳಗೆ ಇಟ್ಕೊಂಡೇವಿ. ಅದೇನೈತಲ್ಲ ಡ್ಯಾಮೇಜ್ ಇತ್ತಲ್ಲ ಅದನ್ನು ರೇಸ್ ಮಾಡೀನಿ, ವಿಡಿಯೋನೂ ಕಳ್ಸೀನಿ ಅವರಿಗೆ. ಸೊ ಈಗ ಮತ್ತೆ ತಪಾಸ್ ಇದನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕಂತ ಅವ್ರಿಗೆ. ಅದು ಏನಾಗ್ತೈತಿ ನಾ ಕೇಳ್ಬಿಡ್ತೀನಿ, ಯಾಕಂದ್ರೆ ನನಗೆ ಈ ಕ್ವಾಲಿಟಿ ಮ್ಯಾಗ ಇಶ್ಯೂಸ್ ಬರತ್ತವೆ. ಬರೀ ಪ್ಯಾಕೇಜಿಂಗ್ ಒಳಗನೆ ಈಗ ಶಿಪ್ಪಿಂಗ್ ಒಳಗನೆ ಡ್ಯಾಮೇಜ್ ಆಗೈತೆ ಅಂತಂದ್ರೆ, ನಾ ಎಲ್ಲರ ರೈಡಿಗೆ ಹೋದಾಗ ಬಿದ್ದಿಗಿತ್ತು ಅಂತಂದ್ರೆ ಗಾಡಿ ಕಟ್ಟಾಗ್ಬಿಡ್ತೈತಿ, ಕ್ವಾಲಿಟಿ ಭಾಳ ಡಿಫ್ರೆನ್ಸ್ ಆಕೈತಿ. ಸೊ ಅದಕ್ಕೆ ರಿಸ್ಕ ಬೇಡ ಅಂತ ನಾನು ರಿಫಂಡಿಗೆ ಕೇಳತ್ತೇನೆ. ನೋಡೋಣ ಲೆಟ್ಸ್ ಏನು ಆಕೈತೆ ಗೊತ್ತಿಲ್ಲ. ಬರ್ತೀನಣ್ಣ, ಥ್ಯಾಂಕ್ ಯು. ಏನೇನಾರ ಮಾಡ್ಸಾತೇನೆ ಒಟ್ನ. ಅಯ್ಯೋ ಚರಂಡಿ ನೋಡದೈತಲ್ಲೋ ಇಲ್ಲೇ. ಅಕ್ಕ ಮುಂದೆ ಹೊಂಟಿರಲ್ಲ ನಾವು, ಏನೋ ಲಫಡ ಆಗೈತಿಲ್ಲ, ಇನ್ನೂ ದೊಡ್ಡ ಲಫಡ ಆಗೈತಿ. ನಡ್ರಿ ಮುಂದೆ ಬಸ್ ನಿಂದ್ರಿಸ್ಯಾರಲ್ಲ ಇಲ್ಲೇ, ಇದೆ ಲಫಡ ಆಗೈತಿ ಇಲ್ಲ. ಯಾರಿಗೋ ಹೆಟ್ಟಾರ ನಡಬರಕ್ಕೆ ನಿಂದ್ರಿಸಿ ಹೋಗ್ಯಾನ ಅವನು. ಯಪ್ಪ, ನಮ್ಮ ದೇಶ ಎದಕ್ಕೆ ಕೂತಾರ ಹಂಗಿಲ್ಲ ಅಂತ ಕೇಳ್ತಾರೆ. ಮತ್ತೆ ಒಂದ್ಸತ ಎಲ್ಲನೂ ವಾಶ್ ಗೀಶ್ ಕೊಡ್ಬೇಕೀಗ. ಅದಕ್ಕಿಂತ ಬಿಫೋರು ಒಂದು ಅಲ್ಲಿ ಇದಕ್ಕೆ ಹೋಗ್ಬೇಕು. ಎಲ್ಪ ಅಂದ್ರೆ ಆ್ಯಪಲ್ಲಿಂದ ಸರ್ವಿಸ್ ಸೆಂಟ್ರಿಗೆ. ಎದಕ್ಕಂತಂದ್ರೆ ಅಲ್ಲೇನೂ ಒಂದು ಐತಲ್ಲ ನಮ್ಮದು ತಿಂಡಿ ಮುಗಿಯಂಗಿಲ್ಲ ಗೈಸ್. ಯಾವತ್ತೂ ನಮ್ಮದು ತಿಂಡಿ ಮುಗಿಯಂಗೇ ಇಲ್ಲ. ನಮ್ಮದು ತಿಂಡಿ ಎಂಥ ತಿಂಡಿ ಅಂತಂದ್ರೆ ಮುಕ್ಕಳರೆ ತಿಂಡಿ ನಮ್ದು. ಹಿಂಗಲ್ಲ, ಏನು ನೋ ಪಾರ್ಕಿಂಗ್ ಸೈನ್ ಐತಿ, ಹಂಗೆ ಪಾರ್ಕ್ ಮಾಡಿ ಹೊಂಟ್ಬಿಡೋದು. ಅದು ನೋಡಿಲ್ರಿ ಹಂಗೆ ಚಲ್ತಿರಲು ಕೋನ್ ಐಸ್ ಕ್ರೀಮ್. ಎಸ್, ಸೊ ನಮ್ಮದು ತಿಂಡಿ ಎಂಥ ತಿಂಡಿ ಅಂತಂದ್ರೆ ಇದೇನೈತಲ್ಲ, ದಿಸ್ ಇಸ್ ಆ್ಯಪಲ್ ಏರ್ಪೋರ್ಟ್ಸ್ Pro 2 ಇದೆ. ಓಕೆ, ಬಟ್ ಪ್ರಾಬ್ಲಮ್ ಅಂದರೆ ಒಂದು ಕಳೆದು ಬಿಟ್ಟೈತಿ. ಇಷ್ಟೆಲ್ಲ ಹೊಲ್ಸಾಗೈತೆ ಬಿಡ್ರಿ, ಅದು ಏನು ಯೂಸ ಮಾಡಿಲ್ಲ, ಕಳೆದು ಬಿಟ್ಟೈತಿ. ಇದು ಹೆಂಗೆ ಕಳೀತು ಅಂತಂದ್ರೆ ತೊಗೊಂಡೆ 1 ತಿಂಗಳಿಗೆ ಕಳೆದು ಬಿಟ್ಟೈತಿ. EMI ಇತ್ತು, EMI 12 ತಿಂಗಳೇನು ಏನು ತೊಗೊಂಡಿದ್ದೆ ಅದು ತುಂಬಿದೆ. 1 ತಿಂಗಳದಾಗ ಕಳೆದು ಬಿಡ್ತು. ಅನುಭವಿಸ್ಲೂ ಇಲ್ಲ, ನಾನು ಅದನ್ನು ಯೂಸು ಮಾಡಲಿಲ್ಲ, ಅದನ್ನು ಹಂಗೆ ಇಟ್ಟೀನಿ. ಈಗ ನಾವು ಇಲ್ಲಿ ಬಂದೇವಿ F1 ಸರ್ವಿಸ್ ಸೆಂಟ್ರಿಗೆ. ಇದು ಏನಂತಾರ ಇದ್ರದ್ದು ಆ್ಯಪಲಿಂದ. ಸೊ ಈಗ ಒಳಗೆ ಹೋಗಿ ಎಷ್ಟು ಬಿಲ್ ಹರಿತಾರೆ ಅಂತೇಳಿ ನೋಡೋಣ. ಮಾಡಿದ್ವಿಪ್ಪ, ಆರ್ಡರ್ ಮಾಡಿದ್ವಿ. ಅದು ತಪಾಸ್ ನಮ್ಗೆ ಕೊಟ್ರೆ ಅದೇನಾರ ಮತ್ತೆ ಅವ್ರ ಕಡೆ ಲಫಡ ಆಗಿತ್ತು ಅಂತೇಳಿ ಸೀರಿಯಲ್ ನಂಬರ್ ಬರ್ಕೊಂಡು ಹೇಳಿದ್ರು, ಇಷ್ಟ ಆಕೈತೆ ನೋಡ್ರಿ ಇದು ಅಂತೇಳಿ. ಅವನಿಗೆ ಹೇಳಿದಾನ ಇದಕ್ಕೆ ಟಿಕ್ಸು ಹಚ್ಚಪ್ಪ ಅಂತೇಳಿ. ಹಚ್ಚಲಿಲ್ಲ ನೋಡು. ಜೀವನದಾಗ ಒಂದು ಮಾಡಕ್ಕೆ ಹೋಗ್ತೇನೆ, ಇನ್ನೊಂದು ಆಗ್ಬಿಡ್ತೈತಿ ಅಷ್ಟೇ ಜೀವನ. ಅವನು ಏನೈತೆ ಹೇಳ್ರಿ ಜೀವನದಾಗ. ಮಸ್ತ್ ನಾ ನಕಲ್ ಗಾಡ್ಸ್ ಹಾಕ್ಸ್ಕೊಂಡು ಮಡಗಡ್ ಹಾಕ್ಸ್ಕೊಂಡು ಮಸ್ತ್ ರೈಡಿ ಗಿಡಿ ಹೋಗ್ಬೇಕಂತಿದ್ರೆ ಪ್ಲಾನ್. ಇಲ್ಲಿ ಈ ರೋಡ್ದಾಗ ಒಂದು ಇನ್ಸಿಡೆಂಟ್ ಆಗೈತೆ ನಂದು. ಅದು ಹೊಂಡಾ ಡಿಯೋ ಮ್ಯಾಗ ನಾನು ನಿಮ್ಗೆ ಹೇಳ್ತೇನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೀರು ಕೊಡೋದು. ಈಗ ಈ ರೋಡ್ದಾಗ ನಾನು PUC ದಾಗಿದ್ದಾಗ, ಯಾವಾಗ ಅಂದ್ರೆ ಇದು 2014. ಅವಾಗ ನಾನು ಡಿಯೋ ತೊಗೊಂಡು ಹಿಂಗೆ ಹೊಂಟಿದ್ದೆ. ಇಲ್ಲೇ ಇದು ಸಿಮೆಂಟ್ ರೋಡ್ ಈಗಾಗೈತಿ. ಮೊದಲು ಡಾಂಬರ್ ರೋಡ್ ಇತ್ತು, ಅದು ಮುರಿದಿತ್ತು, ಭಾಳ ಸಣ್ಣ ಸಣ್ಣ ಕಲ್ಲಿದ್ವು. ನಾ ಸ್ಪೀಡ್ ಹಿಂಗೆ ಹೋಗಿದ್ದಕ್ಕೆ ಆ ಟಯರ್ಲಿಂದ ಅವು ಕಲ್ಲು ಎದ್ದು ಡಿಯೋದ ಇಂಜನ್ ಕೆಳಗೆ ಬಡಿತದೆ. ಬಡ್ದಿದ್ದಕ್ಕೆ ನಾನು ಇಲ್ಲಿಂದ ಮನೆಗೆ ಹೋಗಿ, ನನಗೆ ಗೊತ್ತೇ ಇಲ್ಲ, ಲಕ್ಷಣ ಇಲ್ಲ, ಏನೋ ಒಂದು ಟಳ್ ಅಂತ ಬಡಿತ ಅಂತೇಳಿ ಸುಮ್ಮನಾಗಿ ಹೋದೆ. ಮನೆಗೆ ಹೋಗಿ ಇಟ್ಟು ಹಂಗೆ ನನ್ನ ಪಾಡಿಗೆ ನಾ ಇದ್ದೆ. ಆಮೇಲೆ ನಮ್ಮ ಕಾಕ ಬಂದು ಹೇಳ್ತಾರೆ, ನೋಡಲ್ಲ ಹೊರಗೆ ಏನಾಗೈತೆ ನೋಡಲ್ಲ ನಿನ್ನ ಗಾಡಿದ ಅಂತಂದ್ರು. ನಾನು ಏನಾಗೈತಿ ಅಂತ ತೆಗೆದು ಹೋಗಿ ನೋಡ್ತೀನಿ, ಇಂಜನ್ ಕೆಳಗೆ ತೂತಾಗ್ಬಿಟ್ಟೈತಿ. ತೂತಾಗಿ ಇಂಜನ್ ಆಯಿಲ್ ಎಲ್ಲ ಖಾಲಿ ಆಗಿಬಿಟ್ಟೈತಿ. ಅವಾಗ ಎಲ್ಲಿ ಗೊತ್ತಿತ್ತು ಇಂಜನ್ ಆಯಿಲ್ ಗೀಲ್ ಏನು ಇಂಜನ್ ಎಲ್ಲ ಇರ್ತೈತಿ, ಏನೂ ಗೊತ್ತಿಲ್ಲ. ಆ ಬಾಬಾ ಕಡ್ಲಿ ಗಿಡ ಬಂದ್ವನ ಆಲ್ರೆಡಿ ತೊಗೋಬೇಕಿತ್ತಲ್ಲ. ಕಡ್ಲಿ ಗಿಡ ನನ್ನ ಫೇವ್ರೇಟ್ ಗೈಸ್, ತೊಗೊಲಿ ಬಿಡ್ರಿ. ಮತ್ತು ಅದನ್ನು ಹರ್ಕೊಂಡ್ ಕುಂತ್ರೆ ಮುಗಿದೋತು. ಎಕ್ಸಿಬ್ ಹೋದಾನ ಎಲ್ಲಿಗಿದ್ದಾನ ಕೇಸ್ ಇರ್ತೈತಲ್ಲ, ಇಂಜನ್ ಕೇಸ ಕಟ್ಟಾಗ್ಬಿಟ್ಟೈತಿ. ಅಂದ್ರೆ
ಒಂದು ಹೋಲ್ ಆಗ್ಬಿಟ್ಟೈತಿ ಈಗಲ್ಲೇ ಲೀಕ್ ಆಗತೈತೆ. ನೀವು ಎಷ್ಟು ಇಂಜನ್ ಆಯಿಲ್ ಹಾಕಿದ್ರು ಲೀಕ್ ಆಗೋದೆ. ಅದು ಕೆಳಗಿನ ಕೇಸಿಂಗ್ ಫುಲ್ ಚೇಂಜ್ ಮಾಡ್ಬೇಕು, ಅದು ಒಂದು ಕಾಸ್ಟ್ಲಿ ಬೀಳ್ತೈತಿ, ಹಂಗೆ ಹಿಂಗೆ ಬರ್ತೈತಿ ಅನ್ನೋ ಆ ಥರ ನಂಗೆ ತಲೆ ಹಾಪಾತು. ಅದಾಗ ರೊಕ್ಕೆಲ್ಲ ಮನ್ಯಾಗ ಕೇಳಿದ್ರೆ ಕುಳಿ ಮುಕ್ಕಳಿ ಒದಿತಾರೆ. ಅವಾಗ MCL ತೊಗೊಂಬಂದೆ. MCL ತೊಗೊಂಬಂದು ಅದಕ್ಕೆ ಕೆಳಗೆ ಹಚ್ಚಿ ಚಂದಂಗೆ ಬಂದ್ ಮಾಡಿ ಅದಕ್ಕೆ ಅರಳ್ ಡೇಟ್ ಹಚ್ಚಿದೆ. MCLಂದ ಫುಲ್ ಪ್ಯಾಕ್ ಮಾಡಿದೆ. ಏನು ಕಿರಿಕಿರಿ ಕೊಟ್ಟಿಲ್ಲ, ಇನ್ನೂ ತನಕ ಏನು ಕಿರಿಕಿರಿ ಕೊಟ್ಟಿಲ್ಲ. ನಾನು ಆಲ್ರೆಡಿ ಮಾರಿಬಿಟ್ಟೆ ಅದನ್ನ ಗಾಡಿನ. ಅದನ್ನ ಮಾರಿನ ನಂದು ಎಕ್ಸ್ಪಲ್ಸಿಗೆ ಎಕ್ಸಾಸ್ಟ್ ಹಾಕ್ಸಿದ್ದೆ. ಗಾಡಿ ಮಾರಿ ಎಕ್ಸಾಸ್ಟ್ ಹಾಕ್ಸೇನೆ. ಅರೆ ಕೂಸು ಏನು ಮಾಡತ್ತಿತ್ತೆ? ಹಾಂ ಒಕ್ಕೊಂಡಿತ್ತೇನೆ ಕೂಸು. ಇವೆಲ್ಲ ಕಸ ಅದಾವ, ಅನ್ವಾಂಟೆಡ್ ಸ್ಟಫ್ ತೆಗೆದುಬಿಟ್ಟೇನೆ ಫುಲ್. ಇದ್ರ ರೂಮ್ ಕ್ಲೀನ್ ಮಾಡೇನಿ. ಇಲ್ಲೊಂದು ಹೊಸದು ಬರ್ತೈತಿ ಇನ್ನು. ಓಕೆ, ಇದು ಐ ಥಿಂಕ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ಅಂತ ಹೇಳ್ತೀನಿ. ರೈನಾಕ್ಸ್ ಇದೇನು ಲಫಡ ಆಗಿತ್ತಲ್ಲ, ಸೊ ದಿಸ್ ರೈನಾಕ್ಸ್ ಇದು ಲಫಡ. ಇದನ್ನೆಲ್ಲ ನಾನು ಅವ್ರಿಗೆ ಫೋಟೋ ಎಲ್ಲ ಹೊಡೆದು ಕಳಿಸಿದೆ. ಅವ್ರಿಗೆ ನಾ ಕೇಳಿದೆ ಕ್ವಾಲಿಟಿ ಬಗ್ಗೆ ಹೆಂಗೆ ಏನಂತೇಳಿ. ಇಲ್ಲ, ಇದು ಫಸ್ಟ್ ಬ್ಯಾಚ್ ಇದು ಹಿಂಗೆ ಇಶ್ಯೂ ಬಂದಿದೆ. ಸೊ ನಾವು ನಿಮಗೆ ಪ್ರಾಮಿಸ್ ಮಾಡ್ತೀವಿ ಹೊಸದು ಲಾಟ್ ಯಾವಾಗ ಬರ್ತದಲ್ಲ ಅವಾಗ ನಾನು ನಿಮಗೆ ಹೊಸ ಪೇರ್ ಆಫ್ ಸ್ಟ್ರೌಡ್ಸ್ ಮತ್ತು ಅದು ಪ್ಲಾಸ್ಟಿಕ್ ಏನು ಮೆಟೀರಿಯಲ್ ಐತಲ್ಲ ಅದನ್ನ ಕಳಿಸ್ತೇನೆ ಅಂತಂದ್ರೆ ನಾ ಫೈನ್ ತಗೋರಿ ಅಂತಂದೆ. ಆ್ಯಂಡ್ ಈಗ ಪ್ರೆಸೆಂಟ್ಲಿ ಬ್ರೋಕನ್ ಇದ್ದಿದ್ದನ್ನು ನಾ ಕಳಿಸ್ತೇನೆ, ಬಟ್ ನಂಗೆ ಈಗ ಟೈಮ್ ಇದ್ದಿದ್ದಿಲ್ಲ. ಸೊ ರೈಡಿಗೆ ಹೋಗೋದೈತಿ, ಅವಾಗ ಕಳ್ಸಾರ. ಈಗ ಶಿಪ್ ಮಾಡ್ಯಾರ, ಮೇ ಬಿ ನಾಳೆ ತನಕ ಬರ್ಬೋದು ಅಂತ ತಿಳ್ಕೊಂತೀನಿ. ಬಟ್ ಇವತ್ತು ನಮಗೊಂದು ಅರ್ಜೆಂಟ್ ಕಾಲ್ ಬಂತು. ಇವತ್ತು ನಮ್ಗೆ ಅಲ್ಟ್ರಾವೈಲೆಟಿನ್ ಕಾಲ್ ಬಂತು. ಬಾ ಗುಡ್ ಬಾಯ್ ಹೊಸಾದ ಸ್ಟೋರ್ ಲಾಂಚ್ ಆಗತೈತಿ. ಸೊ ನಾವು ನಿಮ್ಗೆ ಇನ್ವೈಟ್ ಮಾಡತ್ತೀವಿ ಅಂತೇಳಿ ಅಂತಂದ್ರೆ, ಸೊ ಅದಕ್ಕೆ ನಾನು ಫುಲ್ಲಿ ಎಕ್ಸೈಟೆಡ್ ಅದೆ. ಸೊ ಎಕ್ಸೈಟೆಡ್ ಆಗಿ ಬರ್ತೇನೆ ರೀ ಅಂತೇಳಿ ಕನ್ಫರ್ಮೇಷನ್ ಕೊಟ್ಟೇನಿ. ಟುಡೇ ಈಸ್ 21. ಇವತ್ತು ರಾತ್ರಿ ನಾ ಈಗ ಬಿಡಾತೇನೆ ಬೆಂಗಳೂರಿಗೆ. ನಮ್ದು ಇದಪ್ಪ ನೋನ ಇಲ್ಲಿ ಇದ್ದವ್ರದ್ದು ಹುಬ್ಳಿ ಧಾರವಾಡ ನಮ್ಮ ಉತ್ತರ ಕರ್ನಾಟಕದವ್ರದ್ದು ಇದೆ ನೋಡ್ರಿ. ಏನೇ ಕೆಲಸ ಬಂದರೂ ಬೆಂಗಳೂರಿಗೆ ಹೋಗ್ಬೇಕಾಕೈತಿ. ನಾ ಅದರ್ ರೀಸನ್ ನಾ ಬೆಂಗಳೂರಿಗೆ ಮೂವ್ ಆಗಿದ್ದೆ. ಬಟ್ ಅದೊಂದೇನೋ ಒಂದು ಡಿಫರೆಂಟ್ ಸ್ಟೋರಿ. ಬಟ್ ಇಲ್ಲೇನೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು. ಇಲ್ಲೇನೂ ಸ್ವಲ್ಪ ಡೆವಲಪ್ಮೆಂಟ್ ಆತಂದ್ರೆ ನಮಗೂ ಒಂದು ಸ್ವಲ್ಪ ಇನ್ಕಮ್ ಜನರೇಟ್ ಆಕೈತಿ. ಇಲ್ಲೇನು ಬರೀ ನಾವು ಬೆಂಗಳೂರಿಗೆ ಹೋಗೋದಾಕೈತಿ. ಭಾಳ ಏನು ಪ್ಯಾಕ್ ಮಾಡ್ಕೊಳಂಗಿಲ್ಲ. 2 ಶರ್ಟ್, ನಾಳೆ ಇವೆಂಟಿಗೆ ಒಂದು, ನಾಳೆ ಸ್ಟೋರ್ ಲಾಂಚಿಗೆ ಒಂದು, ನಾಳೆ ಏನು ಚಡ್ಡಿದಾಗ ಇರ್ತೀನಿ. ಅದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ಎಕ್ಸಿಗೆ ಗೊತ್ತಾಗ್ಬಿಟ್ಟೈತಿ ದ್ಯಾಟ್ ನಾ ಹೊಂಟೇನಂತೆ. ಸೊ ನಾ ಹೊಂಟೇನಂತ ಗೊತ್ತಾಗ್ಬಿಟ್ಟೈತಿ ಪಾಪ ಕೂಸಿಗೆ. ಪಾಪ ಏನು ನೆಕ್ಕದು ಏನದು ಹಂಗೆ ನಕ್ಕಿದ್ರಿ ಏನು? Yeah, I got the feeling we taking it all the way. I gotta get to the Hall of Fame. ಎಸ್. ಸೊ ನಮ್ದು ಪ್ಯಾಕಿಂಗ್ ಮುಗೀತಿಲ್ಲ. ಇನ್ನೇನಿಲ್ಲ, ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಾನಿಕ್ಸ್ ಏನೇನು ಬೇಕಲ್ಲ ಅವನ್ನೆಲ್ಲ ತೊಗೋಬೇಕು. ಇನ್ನು ಬಾಯಿಲ್ ಇದನ್ನು ಮಾಡೋದು ಬಿಡ್ತಿಲ್ಲ ಈಗ. ಬಿಡ್ತಿಲ್ಲ ಈಗ ನಮ್ಮ ಕೈ ಹರಿ. ಇದು ಬೆಡ್ಶೀಟ್ ಹರಿತಿ ಎಕ್ಸಿ ನೀನು ನೋಡಿಲ್ಲ ಹೆಂಗೆ ಮಗ ಒಟ್ಟು ನೋಡಂಗಿಲ್ಲ ನೋಡಿಲ್ಲ ಏನ್ಲೇ. ನಮ್ಮ ಪ್ಯಾಕಿಂಗ್ ಮುಗೀತು. ಈಗ ನಾನು ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪ್ ಅವೆಲ್ಲ ಮಾಡ್ಬೇಕು. ಅದಕ್ಕೆ ಇನ್ನೊಂದು ಏನಂತಂದ್ರೆ ಇನ್ನೊಂದು ಐಟಮ್ ಬಂದೈತೆ, ಅದನ್ನೊಂದು ತೋರಿಸ್ತೇನೆ. ಅದು ನಾನು ಇನ್ನೊಂದು ಐಟಮ್ ಬಂದೈತಿ. ಏನಪ್ಪ ಅಂತಂದ್ರೆ ಐ ಶೋ ಯು. ಸೊ ಇದು ಹಿಂಗೆ ಇರ್ತೈತಿ. ಈಗ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೇನಂತ. ಏನಪ್ಪ ಅಂತಂದ್ರೆ ಭಾಳ ಥಿಂಗ್ಸ್ ಬಂದಾವ. ಇಷ್ಟು ಐಟಮ್ ನಾವು ಆರ್ಡರ್ ಮಾಡಿದ್ದೆ. ಇದು ಒಂದು ಆರ್ಡರ್ ಮಾಡೀನಿ. ನನಗೆ ಇದ್ರ ಜೊತೆ ಕೀಬೋರ್ಡ್ ಕವರ್ ಅಂತ, ಆಮೇಲೆ ಟಚ್ ಪ್ಯಾಡ್ ಪ್ರೊಟೆಕ್ಟರ್ ಅಂತ, ಆಮೇಲೆ ಸ್ಕ್ರೀನ್ ಗಾರ್ಡ್ ಹಾಕೋಂಗಿಲ್ಲ. ನನಗೆ ಇದೊಂದು ಬೇಕು ಬಿಕಾಸ್ ನನ್ನ ಮ್ಯಾಕ್ಬುಕ್ಕಿಗೆ ಇದು ನಮಗೆ ಬೇಕಲ್ಲ. ಅಲ್ಲಿ ಮುಂದೆ ಇಡೋಣ. ಸೊ ಇದೇನೈತಲ್ಲ, ಇದು ನಾವು 2021 ತೊಗೊಂಡಿದ್ದು. ಅವಾಗ ತೊಗೊಂಡಿದ್ದು ಇಂಥದ ಸೇಮ್ ಕವರ್ ಹಾಕಿದ್ದೆ ನಾನು. ಅದೆಲ್ಲ ಒಡೆದ್ಬಿಟ್ಟಿತ್ತು. ಸೊ ಈಗ ಮತ್ತೆ ವಾಪಸ್ ಹೊಸದು ಆಗಲಿ ಅಂತೇಳಿ ತೊಗೊಂಡ ಮ್ಯಾಗ ಅಂದ್ರೆ ಈಗ ಹೊರಗೆ ತೆಗೆದಿನ ತಕ್ಷಣ ಎಲ್ಲನೂ ಒರೆಸೇನಿ. ಬಟ್ ಸ್ಟಿಲ್ ಇನ್ನೊಂದ್ಸತ ಒರೆಸಿ ಇದನ್ನ ಇದಕ್ಕೆ ಹಾಕೋಣ ಅಂತ. ಏನಂತ ಎಕ್ಸಿ ಡನ್ನೆ? Yes. Nah, we not gonna fall today. Like nah, we not gonna fall. So this is perfectly fit. ಮಸ್ತ್ ಆಗೈತಿ. ಆ್ಯಂಡ್ ಇದು ಆ್ಯಕ್ಚುಲಿ ಪ್ರೊಡಕ್ಟ್ ಮಾಡ್ದೈತ. ಇಲ್ಲ ಅಂದ್ರೆ ನಂದು ಲ್ಯಾಪ್ಟಾಪ್ ಅಲ್ಲ, ನಾನು ಮ್ಯಾಕ್ಬುಕ್ ಹೆಂಗೆ ಬೇಕಾದಂಗೆ ಆಗ್ಬಿಡ್ತೈತೆ.